ಮಾತಾಡಿಸ್ಬೇಡ ಬಾಪಾರು, ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ನನಗೆ ಬರ್ತಾ ಇರೋ ಸಿಟ್ಟಿಗೆ ಏನು ಮಾಡಬೇಕು ಅಂತ ಅನ್ನಿಸ್ತಾ ಐತೆ. ಅಲ್ಲ ನಮ್ಮ ಅಮ್ಮ ನೋಡು, ಅವಳನ್ನ ಒಳ್ಳೆಳು ಅಂತ ಹೇಳ್ತಾ ಇದ್ದ ಪ್ರೀತಿನ. ನನ್ನ ಗಂಡನ್ನ ಅವ್ನು ಮೋಸ ಮಾಡ್ದನ್ಗೆ ಹೆಂಡ್ತಿ ಬಂದಿದ್ರು ಇನ್ನೂ ತಗೊಂಡೋಗಿ ಎಲ್ಲನ ಅವ್ರ ಕೈ ಕೊಡೋದೇ ದುಡ್ಡೆಲ್ಲನ ಅವನು ಒಳ್ಳೆಯವನು ಅಂತ ಹೇಳ್ತಾ ಇತ್ತು ನಮ್ಮಮ್ಮಯ್ಯ. ನೀನು ತಲೆ ಕೆಡಿಸ್ಕೊಬೇಡ. ಬಾ ಹಾಸ್ಪಿಟ್ಲಿಗೆ ಹೋಗ್ಬರ. ನನಗಂತೂ ಇವಾಗ ಒಂದು ಸ್ವಲ್ಪ ಕಡಿಮೆ ಆಯಿತು, ಇನ್ನೂ ಜಾಸ್ತಿ ಸುಸ್ತಾಗ್ತೈತೆ. ನನಗೆ ತಡ್ಕೊಂಬಕ್ಕಾಗ್ತಿಲ್ಲ. ನನಗಂತೂ ಆಗಲ್ಲ, ಹೋಗಂಗೆ ಆಗ್ತೈತೆ ಕಣೆ. 5 ನಿಮಿಷಕ್ಕೂ 10 ನಿಮಿಷಕ್ಕೂ ಇನ್ನೂ ಕಡಿಮೆನೇ ಆಗಿಲ್ಲ. ಬಾ ಹೋಗ್ಬರೋಣ ಹಾಸ್ಪಿಟ್ಲಿಗೆ. ನೀವು ಬರ್ತಿರೋ ಸಿಟ್ಟಿಗೆ, ಅವ್ರ ಮ್ಯಾಗ ಬರ್ತಿರೋ ಸಿಟ್ಟಿಗೆ ಹಿಂಗೆ ರಮ್ಮ ಮಾಡಿದ್ಯಾ ನಮ್ಮಂಗಾಗುತ್ತೆ. ಅಯ್ಯೋ ನನಗೆ ಯಾಕೆ ಹೊಡಿತೀಯ ಪಾರು? BP ಜಾಸ್ತಿ ಮಾಡ್ಕೋಬೇಡ ನೀನು, BP ಜಾಸ್ತಿ ಮಾಡ್ಕೋಬೇಡ. BP ಜಾಸ್ತಿ ಮಾಡ್ಕೊಂಡ್ರೆ ಹೆಂಗೆ ಮಾಡ್ತೀಯಾ? ಮತ್ತೆ ಅವ್ರು ಯಾಕೆ ಕೇಳಬೇಕು ನಮ್ಮ ಅಮ್ಮಯ್ಯ? ಯಾಕೆ ಕೇಳಬೇಕು ಅಂತ? ಅಮ್ಮ ಯಾಕೆ ಕೇಳಬೇಕು? ನನಗೆ ಬರ್ತಿರೋ ಸಿಟ್ಟಿಗೆ ಹಿಂಗೆ ಜಾಡ್ಸಿ ಹೊಡಿಯ ನನ್ನಂಗೆ ಆಗ್ತೈತೆ ಹಂಗೆ ಹೇಳ್ತಾರೆ ಅವರು. ಅಯ್ಯೋ BP ಕಡಿಮೆ ಮಾಡ್ಕೊಳಮ್ಮ, BP ಕಡಿಮೆ ಮಾಡ್ಕೊ, BP ಜಾಸ್ತಿ ಮಾಡ್ಕೋಬೇಡ. ಅಯ್ಯೋ BP ಜಾಸ್ತಿ ಆದ್ರೆ ನೀನು ಹೆಂಗೆ ಮಾಡ್ತೀಯ? ಕಡಿಮೆ ಮಾಡ್ಕೊ. ಕೂಲ್ ಕೂಲ್ ಪಾರು, ನಾನಿದ್ದೀನಿ. BP ಜಾಸ್ತಿ ಮಾಡ್ಕೋಬೇಡ. ನಿಮ್ಮಮ್ಮ ಹೇಳಿದ್ರು ಕೇಳಬೇಡ ನೀನು, ಸುಮ್ಮನಿರು. ಅಯ್ಯೋ ಇವ್ರು ಮಾಡಿರೋ ಇದಕ್ಕೆ ಅವಳು BP ಜಾಸ್ತಿ ಆದ್ರೆ ನಮ್ಮ ಐತಲ್ಲಿ ಇಟ್ಕೊಂಡು ನನ್ನ ಹಿಂಗೆ ಜಾಡ್ಸೋಡಿದ್ರೆ ಯಪ್ಪ ನನಗೆ ಸುಸ್ತಾಗುತ್ತೆ, ಹೊಡಿಬೇಡ ಕಣೆ. ಮತ್ತು ನಮ್ಮ ಸುಗುಣತ್ತೆ ಎಷ್ಟು ಒಳ್ಳೇದು ಅನ್ನೋದು ಗೊತ್ತಿಲ್ಲ. ನಮ್ಮ ಸುಗುಣತ್ತೆ ಬಗ್ಗೆ ಮಾತಾಡ್ತಾರೆ. ನಮ್ಮ ಸುಗುಣತ್ತೆ ಬಗ್ಗೆ, ನಮ್ಮ ಸುಗುಣತ್ತೆ ಎಷ್ಟು ಒಳ್ಳೇದು ಅಂತ ಅವ್ರಿಗೇನು ಗೊತ್ತು? ಸುಮ್ಮನೆ ನಮ್ಮ ಸುಗುಣತ್ತೆ ಬಗ್ಗೆ ಮಾತಾಡ್ತಾರೆ. ನಮ್ಮ ಸುಗುಣತ್ತೆ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಅವ್ರಿಗೆ. ಯೋಗ್ಯತೆ ಇದ್ರೆ ತಾನೇ ಮಾತಾಡೋ ಯೋಗ್ಯತೆ ಇಲ್ಲ. ಹಂಗಂದ್ರೆ ನಮ್ಮ ಸುಗುಣತ್ತೆ ಬಗ್ಗೆ ಮಾತಾಡ್ತಾರೆ. ಅಪ್ಪ ಹೊಡಿಬೇಡ ಕಣೆ. ಬಿಡು. ಇಲ್ಲೋಡು, ನನಗೆ ಹೊಡಿತಾ ಇದೆಯಾ? BP ಜಾಸ್ತಿ ಮಾಡ್ಕೋಬೇಡ. ಅಯ್ಯೋ BP ಜಾಸ್ತಿ ಆಯಿತು ಅನ್ಸುತ್ತೆ ಇವಳಿಗೆ. ಅಯ್ಯೋ ಹೊಡಿಬೇಡ ಕಣೆ. ನಾನು ಒಳ್ಳೆವಳೇನೆ, ನಿಮ್ಮ ಸುಗುಣತ್ತೆ ಒಳ್ಳೆವಳು, ಹೊಡಿಬೇಡ ಕಣಮ್ಮ. ನಿಮ್ಮ ಸುಗುಣತ್ತೆ ನೋಡಿತಾ ಇದೆಯಾ ನೀನು? ನಿಮ್ಮ ಸುಗುಣತ್ತೆ ನೋಡಿತಾ ಇದೆಯಾ? ನಿನಗೆ BP ಜಾಸ್ತಿ ಆದಾಗ ಏನು ಮಾಡ್ತೀನಿ ಅನ್ನೋದು ಗೊತ್ತಾಗಲ್ಲ. ನಾನು ಕಣೆ ಸುಗುಣತ್ತೆ, ನಿಮ್ಮ ಸುಗುಣತ್ತೆ ಕಣೆ, ನಿಮ್ಮ ಸುಗುಣತ್ತೆ. ನಮ್ಮ ಸುಗುಣತ್ತೆ ದೇವ್ರಂತದು. ನಮ್ಮ ಸುಗುಣತ್ತೆ ಬಗ್ಗೆ ಮಾತಾಡ್ತಾರೆ, ನಮ್ಮ ಸುಗುಣತ್ತೆ ಬಗ್ಗೆ. ಇವತ್ತು ಅವ್ರಿಗೆ ಮಾತಾಡೋ ಯೋಗ್ಯತೆ ಇಲ್ಲ. ನನ್ನ ಮಗ ಅವಳು ಒಳ್ಳೆಯವ್ರಂತೆ ನಮ್ಮಮ್ಮಗೆ. ನಮ್ಮ ಸುಗುಣತ್ತೆ ಒಳ್ಳೇದಲ್ಲ ಅಂತೆ. ನಿಮ್ಮ ಸುಗುಣತ್ತೆ ಒಳ್ಳೇದಲ್ಲ, ನೀನು ಅಲ್ಲಿರಬೇಡ ಅಂಬುತ್ತೆ ನಮ್ಮಮ್ಮಯ್ಯ. ಅಲ್ಲಿರಬೇಡ ಅಂತ ಹೇಳ್ತೈತಿ. ನಮ್ಮ ಸುಗುಣತ್ತೆ ಬಗ್ಗೆ ಮಾತಾಡ್ತಾರೆ. ದೇವ್ರಂತದ್ದು ನಮ್ಮ ಸುಗುಣತ್ತೆ. ದೇವ್ರೊಂದು ಭಾಗ ಆದ್ರೆ ನಮ್ಮ ಸುಗುಣತ್ತೆ ಒಂದು ಭಾಗ. ಯಾಕೆ ಪಾರು? ಸುಸು ಇವಳನ್ನ ಎಳ್ಕಳೆ, ಇವಳಿಗೆ BP ಜಾಸ್ತಿ ಆಗೈತೆ ಅಲ್ಕೊಂಡ್ರು ಸನ ಎಳ್ಕಳೆ. ಪಾರು ಯಾಕೆ ಹೊಡಿತಾ ಇದೆಯಾ ನಿಮ್ಮ ಅತ್ತೆನ? ಪಾರು ನಾನು ಕಣಮ್ಮ, ನಾನು ಸುಗುಣ, ನನ್ನೇ ಕೊಡ್ತಾ ಇದೆಯಾ? ಅಯ್ಯೋ ಅತ್ತೆವ್ರ ನೀವ? ಥೋ ಎಂಥ ಕೆಲಸ ಆಯಿತು. ನನಗೆ BP ಜಾಸ್ತಿ ಆಗ್ಬಿಡ್ತು. ಅಯ್ಯೋ ಇದೇನಿದು ನಿಮಗೆ ಹೊಡೆದ್ನಾ? ಮತ್ತೆ ನನಗೆ ಹೊಡೆದಿದ್ದು ನೀನು. ಜ್ಞಾನಿಲ್ವೇ ನಿನಗೆ? ಜ್ಞಾನಿಲ್ದೊಳ್ ಥರ ಆಡ್ತಾ ಇದೆಯಲ್ಲ. BP ಜಾಸ್ತಿ ಯಾರನ್ನಂದ್ರೆ ಅವ್ರು ಹೊಡೆದ್ಬಿಡ್ತೀಯ, ಜಾಡ್ಸ್ ಹೊಡೆದು ಬಿಡೋಣ ಅನ್ನಂಗಾಗುತ್ತೆ. ನಮ್ಮಮ್ಮ ಏನಂತ ಹೇಳಿ ನನ್ನ ನೋಡಿತೀಯಲ್ಲೇ ನೀನು. ಓದಿತಾ ಇದ್ದಾಳು ಸುಮ್ಮನೆ. ನಾನು ಬಂದು ಬಿಡಿಸ್ಕೊಂಬ್ಲಿಲ್ಲ ಅಂದ್ರೆ ಇನ್ನು ಒಯ್ಯಾಳು. ಇವಳಿಗೆ ಹಂಗಾಗುತ್ತೆ ಹೇಳಿ BP ಜಾಸ್ತಿ ಆದರೆ. ಅಯ್ಯೋ ದೇವ್ರಿ ಸುಗುಣಕ್ಕಯ್ಯ. ಸಾರಿ ಅತ್ತೆ, ಸಾರಿ. ನನಗೆ ಗೊತ್ತಾಗಲಿಲ್ಲ, ನೀವಂತ ಗೊತ್ತಾಗಲಿಲ್ಲ. ನಮ್ಮ ಅಮ್ಮ ಅಂದ್ಕೊಂಡು ನಮ್ಮ ಅಮ್ಮ ಹಂಗೆ ಮಾತಾಡ್ತಲ್ಲ ಸಿಟ್ಟಲ್ಲಿ. ನನಗೆ BP ಜಾಸ್ತಿ ಆದಾಗ ಏನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಅತ್ತೆ. ಸಾರಿ ಅತ್ತೆ, ಸಾರಿ. ಅಯ್ಯೋ ದೇವ್ರೆ, ಹೆಂಗಾಯ್ತು ಅನ್ನೋದೇ ಗೊತ್ತಿಲ್ಲ. ನಾನು ನಿಮ್ಮನ್ನು ನೋಡಿದ್ನ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅತ್ತೆ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನನಗೆ ಯಾಕೋ BP ಜಾಸ್ತಿ ಆದಂಗಾದರೆ ತಲೆಯೆಲ್ಲ ತಿರುಗ್ದಂಗಾಗುತ್ತೆ. ಹೋಗಂತ ಆಯ್ತಾ ನೀನಂತೂ? ನಾನೇ ಮೊದಲೇ ಸುಸ್ತಾಗಿದ್ದೀನಿ, ಬೇದಿ ಆಗತ್ತಾ ನನಗೆ. ನೀನು ಕಮಕ್ಕಾಗ್ತಿಲ್ಲ, ಸುಸ್ತಾದಂಗೆ ಆಗ್ತೈತೆ ಅಂದ್ರೆ ನಾನು ನಿನ್ನ ಇಟ್ಕೊಂಡು ಒಯ್ತಾಳೆ ಅವಳು. ನನ್ನ ಪಾಡು ನನಗಂದರೆ ನನಗೆ ಸುಸ್ತಾಗ್ತೈತೆ ಹಂಗೇನೆ. ನನ್ನ ಹಿಡ್ಕೊಂಡು ಒಯ್ತಾಳೆ. ಸುಸು ಬಾರೆ ಹೋಗಿ ಬರೋಣ ಆಸ್ಪತ್ರೆಗೆ. ನನಗೆ ಕೆಮ್ಮಳಿಂತಾಳೆ ಕರ್ಕೊಂಡು ಆಮೇಲೆ ಆಸ್ಪತ್ರೆಗೆಲ್ಲ ಅದ್ರೆ ಏನು ಮಾಡ್ತೀಯ? ಬಾರೆ ಹೋಗಿ ಬರೋಣ ಸುಸು ಆಸ್ಪತ್ರೆಗೆ. ಯಾಕೆ ಲೂಸ್ ಮೋಸನ್ ಕಡೆ ನನಗೆ ಭಾಳ ಆಗ್ಬಿಟ್ಟೈತೆ. ಭಾಳ ಅಂದರೆ ಭಾಳ. ಜಾಕೊಂದ್ಸರಿ ಹೋಗಂಗಾಗುತ್ತೆ. ಸರಿ ಬಾ ಹೋಗೋಣ, ನಾನು ಫ್ರೀಯಾಗಿದ್ದೀನಿ. ನಮ್ಮ ಅಂತಿ ಮಮತಾಗಿ ಯಾವ ತಲೆ ಕೆಡಿಸ್ಕೊಂತಾರೆ. ಬಾ ಹೋಗಿ ಬರೋಣ. ನಾನು ಸುಸನ್ ಕರ್ಕೊಂಡು ಹೋಗಿ ಬರ್ತೀನಿ. ಇಲ್ಲೇ ಇರು ಹಂಗ, ನೀನು ಎತ್ತು ಹೋಗ್ಬೇಡ. ಇರ್ತೀನಿ ಹೋಗತ್ತೆ. ನನಗೆ BP ಜಾಸ್ತಿ ಆದಾಗ ಹಂಗೆ ಆಗೋದು. ಯಪ್ಪ ನಾನು ನಿನ್ಗೆ ಹೊಡೆದ್ರೆ ಎಂಬುದೇ ಗೊತ್ತಿಲ್ಲ. ಮನಸ್ಸಲ್ಲಿ ಇಟ್ಕೊಬೇಡತ್ತೆ. ಸಾರಿ, ನನಗೆ BP ಜಾಸ್ತಿ ಆದಾಗ ಏನು ಮಾಡ್ತೀನಿ ಅನ್ನೋದು ಗೊತ್ತಾಗಲ್ಲ. ಸಾರಿ ಅತ್ತೆ, ಸಾರಿ. ಸರಿ ಆಯಿತು, ಹೋಗಿ ಬನ್ನಿ. ಸರಿ ಆಯಿತು, ಹೋಗಂತ ಎತ್ತ. ಎಂತಟ ಹೊಡೋದ್ಲ ಹಂಗೇನು ಜಾಡ್ಸಿ ಹೊಡಿತೀನಿ ಅಂತ. ಇದೊಳೆ ಸವಸದ್ ನಡಿಯಮ್ಮ, ಹೋಗಿ ಬರೋಣ. ಸುಸು ಆಸ್ಪತ್ರೆಗೆ ಹೋಗಿ ಬರೋಣ ನಡಿಯ. BP ಜಾಸ್ತಿ ಆಗೈತೆ ಅಂತಲೇ ಕೊಡ್ತೀನಿ ನಿನ್ನ. ಇನ್ನು ನೀನು ಬರೋತ್ತಿಗೆ ಇನ್ನೊಂದು ಏನಾನ ರೆಡಿ ಮಾಡ್ತೀನಿ. ಓಕೆ, ಇನ್ನು ಏನಾನ ರೆಡಿ ಮಾಡ್ತೀನಿ. ಏನು ಹುಡ್ಕಿ ಇನ್ನೊಂದು ಏನಾನ ಮಾಡಬೇಕಲ್ಲ ಅವಳಿಗೆ.
ದಿನ ಒಂದೊಂದು ಮಾಡಬೇಕು, ದಿನ ಒಂದೊಂದು ಮಾಡಿ ಅವಳು ನಳ್ಳಿ ಇದಾಗಬೇಕು. ದಿನ ಒಂದೊಂದು ಮಾಡಬೇಕು. ಏನು ಮಾಡೋಣ, ಹೊರಗೆ ಹೋಗೋಣ, ಹೊರಗೆ ಏನಾನ ಹುಡ್ಕೋಣ. ಏನು ಮಾಡೋಣ, ಇನ್ನೊಂದು ಈ ತೊಟ್ಟೆ ಕೆತ್ಕೊಂಬಂದು ಹಾಕೋಣ. ತೊಟ್ಟೆ ಕೆತ್ಕೊಂಬಂದು ಹಾಕೋಕ್ಕಾಗಲ್ಲ ಅವಳನ್ನ. ಏನು ಮಾಡೋಣ, ಇಲ್ಲೆಲ್ಲೋ ನುಗ್ಗೆ ಗಿಡ ಇತ್ತು. ನುಗ್ಗೆ ಗಿಡದಾಗ ಯಾತನ ಇದ್ದಾವೆ, ಹುಳಪಳ ಯಾತನ ಬಿಡ್ಬೇಕಲ್ಲ ಅವಳಿಗೆ. ರಾತ್ರಿ ಮನಿಕೊಂಡಾಗ ಸರಿಯಾಗಿ ಹುಳ ಬಿಡಬೇಕು. ಅಂತಿಂಥ ಹುಳ ಬಿಡಬಾರ್ದು. ಎಂಥ ಹುಳ ಬಿಡ್ಬೇಕಂದ್ರೆ ನುಗ್ಗೆ ಮರದಾಗೆ ಕಂಬ್ರಿ ಕೋಳಿ ಹುಳ ಇದಾವೆ ಇದ್ರಾಗೆ. ಕಂಬ್ರಿ ಕೋಳಿ ಹುಳ, ಕೋಳಿ ಏನು ಕೋಳೆಗಳವ, ಕೋಳಿ ಏನು ಬಿಡ್ತೀನಿ ಕೆರ್ಕಂಡು ಊರಿಗೆ ಎತ್ತಬೇಕು. ಕಂಬ್ರಿ ಕೋಳಿ ಹುಳ ಕಂಬ್ರಿ ಕೋಳಿ ಹುಳ ಇಟ್ಕೊಂಬತ್ತೀನಿ. ನುಗ್ಗೆ ಮರದಾಗ ಇದ್ದಾವೆ, ಹಿಡ್ಕೊಂಬತ್ತೀನಿ. ಕೋಳಿ ಏನು ಎಲ್ಲ ಸಾಕ್ಕೊಂಡು ಎಲ್ಲ ಡಬ್ಬೆಗೆ ಹಾಕ್ಯಂಡು ಇರ್ದು ಡಬ್ಬೆಗೆ ಹಾಕ್ಯಂಡು ಕೋಳಿ ಏನು ಕಂಬ್ರಿ ಕೋಳಿ ಹುಳ ಎಲ್ಲ ಬಿಟ್ಬಿಟ್ರೆ ಕ್ಯಾರೀಬೇಕು ಸುಮ್ಮ ರಾತ್ರಿಗೆ. ರಾತ್ರಿಗೊಂದು ಮಾಡ್ಬೇಕಿದ್ನ. ಕಂಬ್ರಿ ಕೋಳಿ ಹುಳ ಹಾಕ್ಬಿಟ್ಟು ಬಂದವೆಲ್ಲನ ಅಂತ ಹೇಳಿ ನಾನು ಮಾಡ್ತೀನಿ ತಡಿ. ಕಂಬ್ರಿ ಕೋಳಿ ಹುಳ ಕಡ್ದ್ಬಿಟ್ರೆ ಏನಿಲ್ಲ, ಮೈ ಕೈಯೆಲ್ಲ ತೀಟೆ ದದ್ದಾಗಿ ಉರಿ ಕೆರ್ತಾ ಇದಾವೆ. ಈ ನುಗ್ಗೆ ಮರದಾಗೆ ಸೊಂದ ಇದಾವೆ ಕಂಬ್ರಿ ಕೋಳಿ ಹುಳ. ಇವನ್ನೆಲ್ಲ ಹಿಡ್ಕೊಂಡೋಗಿ ಹಾಕ್ತೀನಿ ನೋಡು. ಇವನ್ನೆಲ್ಲ ಹಾಕಿಬಿಟ್ಟು ಮಾಡ್ತೀನಿ. ತುಗ್ಗಿ ಆಸ್ಪತ್ರೆ ತೋರಿಸ್ಕೊಂಬ, ಬೇದಿ ವಾಸಿ ಆಗುತ್ತೆ ಆಡೋದಕ್ಕೆ. ಬೇದಿ ವಾಸಿ ಆದಮೇಲೆ ಇನ್ನೊಂದು ಸರಿ ಮಾಡ್ತೀನಿ ಬಾರೇ ಬಾ. ಕ್ಯಾನ ಇದ್ದಾವೆ. ಇನ್ನು ಆಮೇಲೆ ಡಬ್ಬಿ ತಂದು ಡಬ್ಬೆಗೆ ಹಿಡ್ದು ಹಾಕ್ಯಂತೀನಿ. ಕಂಬ್ರಿ ಕೋಳಿ ಹುಳ ಇದಾವೆ ಸಾಕಿವ ಸದ್ಯಕ್ಕೆ ತಗೊಂಡೋಗ್ತೀನಿ. ಅಲ್ಲೆಲ್ಲ ಡಬ್ಬೆಗೆ ಹಾಕ್ತೀನಿ. ಕೋಳಿ ಏನು ಹಿಡ್ದಿಕ್ಕೆಂಪ್ತೀನಿ, ಕೋಳಿಗಳವ, ಕೋಳಿ ಏನು ಹಿಡ್ದಿಕ್ಕೆಂಪ್ತೀನಿ. ಎಲ್ಲ ಮಾಡ್ತೀನಿ. ನನಗೇನು ಮಾಡಲ್ಲ. ಕೋಳಿ ಏನು ಬಿಟ್ಬಿಟ್ರೆ ಸುಗ್ಗಿಗೆ ಕೋಳಿ ಏನು ಎಲ್ಲ ಬಿಟ್ಟು ಸರಿಯಾಗಿ ಮಾಡ್ತೀನಿ. ಕೋಳಿ ಏನು ಕೋಳಿ ಹುಳ ಎಲ್ಲ ಬಿಟ್ಬಿಟ್ರೆ ನೆಕ್ಕಂಡು ಕುಣಿಬೇಕು. ನೋಡೋಕ್ಕೊಂದು ಅಂದಾಜು ಚೆಂದ ಇರುತ್ತೆ. ಅದು ನೆನೆಸ್ಕೊಂಡ್ರೆ ನನಗೆ ನಗು ಬತ್ತಾಯ್ತು. ಇವಳು ನೋಡು, ಕೋಳಿ ಏನು ಏನಿಲ್ಲ, ಕೋಳಿಗಳವೇನೇನೇನು ಹಿಡ್ದು ಬಿಟ್ಟಿದ್ದೀವಿ. ಕೋಳಿ ಏನು ಸೇರ್ಕೊಂಡವೆ ಅಂದರೆ ಏನಿಲ್ಲ, ಕೆರ್ಕ್ ಸಾಕಾಗ್ಬೇಕಲ್ಲ ಅವಳಿ. ನನ್ನ ಸುದ್ದಿಗೆ ಬಂದರೆ ಏನಂತ ತೋರಿಸ್ತೀನಿ ಅವಳಿಗೆ. ಹೆಂಗೆ ಏನು ಇವಳು ಪವರ್ ಏನಂತ ತೋರಿಸ್ತೀನಿ. ಇನ್ನು ಮರ್ಮ ಅಂತ ನಾನಂತೂ ಬಿಟ್ಕೊಟ್ಟಿಲ್ಲ. ಅವಳಿಗೆ ಯಾವುದೇ ರೀತಿ ಗೊತ್ತಾಗ್ದಿಲ್ಲ ಥರ ನಾನು ನಡ್ಕೊಂಡಿದ್ದೀನಿ. ನಾನು ಇನ್ಮೇಲಿಂದ ಯಾವತ್ತೂ ಗೊತ್ತಾಗಲ್ಲ. ಇನ್ನೊಂದು ದಿನ ಅವಳನ್ನ ಚೆಂದ ಕೈ ಅನ್ನಿಸ್ತೀನಿ. ಕೈ ಅನ್ಸಿದ್ಮೇಲೆ ನಾನು ಯಾರು ಅಂತ ಅವಳಿಗೆ ಗೊತ್ತಾಗಂಗೆ ಮಾಡ್ತೀನಿ. ಇವಾಗ ಸದ್ಯಕ್ಕಂತೂ ಗೊತ್ತಾಗಂಗೆ ಮಾಡಲ್ಲ. ನಾನು ಇನ್ನೂ ಚೆಂದ ಕೈ ಅನ್ನಿಸ್ಬೇಕಳ್ಳ ಅವಳಿನ. ಕೋಳಿ ಏನು ಕಕ್ರೆ ಏನು ಎಲ್ಲ ಇರ್ದಿರ್ದು ಹಾಕ್ತೀನಿ. ತಯ್ಯ ತಕ್ಕ ಅಂತ ಕುಣಿಬೇಕು. ಸುಗ್ಗಿ ಕುಣಿಬೇಕು, ಕೆರ್ಕಂಡು ಕೈ ಮೈ ಎಲ್ಲ ಕೆರ್ಕಂಡು ತೈ ತಕ್ಕ ಅಂತ ಕುಣಿಬೇಕು. ಏನೋ ಅಂತ ಅನ್ಕೊಬಿಟ್ಟವಳೆ. ಜಾಡ್ಸಿ ಹೊಡೆದೆ ನೋಡು. ನಮ್ಮಮ್ಮಣ್ಣ ಜಾಡ್ಸಿ ಇದ್ದಂಗೆ ಆಗುತ್ತೆ ಅಂತ ಒಜ್ಜೆ ನೋಡು. ಗೊತ್ತಾತವಾಗ ನಾನು ಹಿಂಗೇನೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡು ಅವಳಿಗೆ. ಕಲ್ಸೋತಕ್ಕ ಬಿಡಲ್ಲ. ಹೋಗ್ಬೇಕೆಲ್ಲ ಬಿಸಾಕೆಲ್ಲ ಹೋಗ್ತಾ ಇರಬೇಕು. ಮೆರಿತಾಳೆ. ಸುಗ್ಗಿ ಆಸ್ಪತ್ರೆಗೆ ಹೋಗ್ಯವಳೆ. ಬೇದಿ ವಾಸ ಮಾಡ್ಕೆ ಬರಕ್ಕೆ ಹೋಗ್ಯವಳೆ. ಅದಕ್ಕೇನೆ ಬಂದ ಮೇಲೆ ಇನ್ನೊಂದು ರೆಡಿ ಮಾಡೋಣ ಅಂತೇಳಿ ಕೋಳಿ ಏನೂ ಕಂಬ್ರಿ ಕೋಳಿ ಹುಳನ ರೆಡಿ ಮಾಡಿ ಇಕ್ಕಿದ್ದೀನಿ. ಬರಲಿ, ರಾತ್ರಿ ಕೈದಾವ ಅವಳಿಗೆ. ನೋಡ್ತಾ ಇರ್ರಿ, ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.